ಎಲ್ಲರಿಗೂ ನಮಸ್ಕಾರ. ವಿಶ್ವ ಸಂಸ್ಕೃತಿಯ ಜಗದ್ಗುರುವಾದ ನಮ್ಮ ಹೆಮ್ಮೆಯ ಭಾರತ ದೇಶದ ಸಂಸ್ಕೃತಿ ಹಾಗೂ ಪರಂಪರೆಯ ಕುರಿತು ನನ್ನ ವಾಕ್ಚಾತುರ್ಯವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲು ಇಚ್ಛಿಸುತ್ತಿದ್ದೇನೆ. ಸಂಸ್ಕೃತಿ ಎಂದರೆ ಸಂಪದ್ಭರಿತ ಎಂದರ್ಥ. ಸಂಸ್ಕೃತಿ ಎಂಬುದು ಸಂಯುಕ್ ಹಾಗೂ ಕೃತಂ ಎಂಬ ಪದಗಳಿಂದ ಕೂಡಿದೆ. ಸಂಯುಕ್ ಎಂದರೆ ಶ್ರೇಷ್ಠ ಗುಣಗಳಿಂದ ಅನುಸರಿಸಲು ಯೋಗ್ಯವಾದ ಆದರ್ಶಯುತವಾದ ಸಾಮಾಜಿಕ ಧಾರ್ಮಿಕ ನಡವಳಿಕೆಗಳ ದತ್ತಾಂಶಗಳ ಸಂಗ್ರಹ ಎನ್ನಬಹುದು. ಸಂಸ್ಕೃತಿ ಎಂಬುದು ಜ್ಞಾನ, ನಂಬಿಕೆ, ನಡವಳಿಕೆ, ರೂಢಿ, ಕಾನೂನು, ನೈತಿಕ ನಿಯಮ ಹಾಗೂ ಮಾನವನು ಸಮಾಜದ ಸದಸ್ಯನಾಗಿ ಪಡೆದಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಒಳಗೊಂಡ ಸಂಕೀರ್ಣ ಪದವಾಗಿದೆ. ಹಾಗಾದರೆ ಪರಂಪರೆ ಎಂದರೇನು? ಪರಂಪರೆ ಎಂದರೆ ಪಿತ್ರಾರ್ಜಿತವಾಗಿ ಹಾಗೂ ವಂಶ ಪಾರಂಪರ್ಯವಾಗಿ ಬಂದುದು ಎಂದರ್ಥ. ಹಿರಿಯರಿಂದ ಬಂದ ಆಚಾರ ವಿಚಾರ, ನಡವಳಿಕೆ, ಆಚರಣೆಗಳನ್ನು ಪರಂಪರೆ ಎನ್ನುವರು. ಅನಾದಿ ಕಾಲದಿಂದ ನಮ್ಮ ಹಿರಿಯರ ಪೂರ್ವಜರ ಜೀವನ ಮೌಲ್ಯಗಳು, ಆದರ್ಶಗಳು, ನಡವಳಿಕೆ, ಸಾಮಾಜಿಕ ಧಾರ್ಮಿಕ ಜೀವನ, ಆಚರಣೆ, ಹಬ್ಬ, ನೃತ್ಯ, ವಾಸ್ತುಶಿಲ್ಪ, ಶಿಕ್ಷಣ, ಸಂಗೀತ, ಭೌಗೋಳಿಕ ವೈವಿಧ್ಯತೆ, ಅನೇಕ ಧರ್ಮ, ಅಸಂಖ್ಯಾತ ಜಾತಿ, ಜಾತ್ರೆ, ವೈದ್ಯ ಪದ್ಧತಿ, ಆಹಾರ ಕ್ರಮ, ಉತ್ಸವ, ಮೇಳ, ಭೌಗೋಳಿಕ ವೈವಿಧ್ಯತೆ, ವಾಸ್ತುಶಿಲ್ಪ ಇವೆಲ್ಲವನ್ನು ಒಳಗೊಂಡ ಇವೆಲ್ಲವೂ ಸಾಂಸ್ಕೃತಿಕ ಪರಂಪರೆಯ ಸಂಪತ್ತುಗಳಾಗಿವೆ. ಆಧ್ಯಾತ್ಮಿಕತೆ ನಮ್ಮ ಸಂಸ್ಕೃತಿಯ ಜೀವಾಳ. ಬರೀ ಲೌಕಿಕವಾಗಿ ಪಡೆಯುವ ಸುಖ ನಮ್ಮ ಸಂಸ್ಕೃತಿಯಲ್ಲಿಲ್ಲ. ಲೋಕದ ಕಲ್ಯಾಣ, ಸಜ್ಜನರಿಗೆ ಹಿತ, ಉತ್ತಮ ಕರ್ಮ, ಸತ್ಫಲ ಹಾಗೂ ಪರಸ್ಪರ ಗೌರವ ಸೂಚಿಸುವುದು ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿಯು ವೈವಿಧ್ಯಮಯವಾಗಿದ್ದುದು ವಿವಿಧತೆಯಲ್ಲಿ ಏಕತೆ ನಮ್ಮ ಸಂಸ್ಕೃತಿಯ ವೈಶಿಷ್ಟ್ಯವಾಗಿದೆ. ಇದರಿಂದಾಗಿ ನಮ್ಮ ಸಂಸ್ಕೃತಿಯು ಜಗತ್ತಿನ ಉಳಿದೆಲ್ಲ ಸಂಸ್ಕೃತಿಗಿಂತ ಭಿನ್ನವಾಗಿದೆ. ಪ್ರಾಚೀನ ಕಾಲದಿಂದ ನಮ್ಮ ಸಂಸ್ಕೃತಿಯ ಅಂಶಗಳು ನಿರಂತರವಾಗಿ ಸಾಗಿ ಬಂದು ಇಂದಿಗೂ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿವೆ. ಸಾವಿರಾರು ಶತಮಾನಗಳು ಕಳೆದರೂ ಅಥವಾ ಅನ್ಯ ಧರ್ಮ ಸಂಸ್ಕೃತಿಗಳ ಪ್ರಭಾವಕ್ಕೆ ಒಳಗಾಗಿದ್ದರೂ, ನಿರಂತರ ವಿದೇಶಿ ಆಕ್ರಮಣಗಳನ್ನು ಸಂಭವಿಸಿದರೂ ನಮ್ಮ ಭಾರತೀಯ ಸಂಸ್ಕೃತಿಯ ದೀಪ ಮಾತ್ರ ಇಂದಿಗೂ ಪ್ರಜ್ವಲಿಸುತ್ತಿದೆ. ಸತ್ಯಂ ಶಿವಂ ಸುಂದರಂ. ಭಾರತೀಯರ ಬದುಕಿನಲ್ಲಿ ಧರ್ಮ ಸಂಸ್ಕೃತಿಗಳೇ ನಿರ್ಣಾಯಕ ಪಾತ್ರ ವಹಿಸಿದ್ದರೂ ಅನ್ಯ ಧರ್ಮ ಸಂಸ್ಕೃತಿಗಳಿಗೆ ನಾವು ಶರಣುಗಳು ಎಂಬ ಸ್ವಯಂ ಘೋಷಣೆಯೊಂದಿಗೆ ಬದುಕುತ್ತಿರುವ ಭಾರತೀಯರ ಪರಿ ನಿಜಕ್ಕೂ ಶ್ಲಾಘನೀಯವಾಗಿದೆ. ವಸುದೈವ ಕುಟುಂಬಕಂ ಎಂಬುದು ನಮ್ಮ ಸಂಸ್ಕೃತಿಯ ಆತ್ಮವಾಗಿದೆ. ಹಿಂದಿನ ಪೀಳಿಗೆಯಿಂದ ಬಂದ ಎಲ್ಲ ಸಾಂಸ್ಕೃತಿಕ ಸಂಪತ್ತನ್ನು ಪುನಃ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾದ ಪವಿತ್ರ ಜವಾಬ್ದಾರಿ ನಮ್ಮದಾಗಿದೆ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು. ಕರೆಕ್ಟ್ 3 ನಿಮಿಷ ಅಂದರೆ ಎಕ್ಸಾಕ್ಟ್ 3 ನಿಮಿಷಕ್ಕೆ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಾ. ಸೊ 3 ನಿಮಿಷದಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳುವ ಪ್ರಿಪರೇಷನೇ ಜೋರಾಗಿತ್ತೇನೋ ಅಲ್ವಾ? ಓಕೆ, ಸೊ ಜಡ್ಜಸ್ ಕಮೆಂಟ್ಸನ್ನು ಕೇಳುವ. ಅಲ್ವಿಂದ ಅಂತಿ ಸರ್, 3 ನಿಮಿಷದ ವಿಷಯ ಅಲ್ಲ ಅದು. ಒಂದು 3000 ನಿಮಿಷ ಕೊಟ್ಟರೂ ಕೂಡ ನಮ್ಮ ಸಂಸ್ಕೃತಿ ಮುಗಿಯುವುದಿಲ್ಲ. ಖಂಡಿತವಾಗಿಯೂ ಸರ್. ಈ ಟಾಪಿಕನ್ನು ಕೊಡುವಾಗಲೇ ಯೋಚನೆ ಮಾಡಿದ್ದೆ, ಮಕ್ಕಳು ಯಾವ ರೀತಿಯಲ್ಲಿ ತಗೊಳ್ತಾರೆ ಅಂತ. ವಿಚ್ ಆ್ಯಂಗಲ್ ಯು ಟೇಕ್ ಮೈ ಕಲ್ಚರ್ ಅಂದರೆ, ನಿಂದು ಏನಾದರೂ ಹೇಳ್ತೀಯಾ ಅಂತ ಹೇಳಿ ನಾನು ಕಾಯ್ತಾ ಇದ್ದೆ. ಭಾರತದ ಆಪ್ಷನ್ ಈಸ್ ಯುವರ್ಸ್. ನಮಗೆ ಅದು ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ಕೂದಲಿನ ಸ್ಟೈಲ್ ಯಾವುದದು? ಶಾರ್ಟ್ ಹೇರ್ ಸರ್. ಅದಕ್ಕೆ ಏನು ಹೇಳ್ತಾರೆ? ನಾನು ಆ್ಯಕ್ಚುಲಿ ಹೇರ್ ಡ್ರೆಸ್ಸರ್ ಹತ್ರ ಹೋದಾಗ ವುಲ್ಫ್ ಕಟ್ ಅಂತ ಕೇಳಿದ್ದೆ, ಬಟ್ ಅವರು ಎಂತ ಮಾಡಿದ್ರು ನಂಗೆ ಗೊತ್ತಿಲ್ಲ. ನಮ್ಮ ಸಂಸ್ಕೃತಿ ಏನು? ನಮ್ಮ ಸಂಸ್ಕೃತಿಯಲ್ಲಿ ಹಿಂದಿನ ಕಾಲದಲ್ಲಿ ಉದ್ದ ಕೂದಲು ಇಟ್ಕೊಳ್ತಿದ್ರು ಸರ್, ಬಟ್ ಬದಲಾವಣೆ ಜಗದ ನಿಯಮದಂತೆ ಸಮಯ ಕಳೆದಂತೆ ನಾವು ನಮಗೆ ಅನುಕೂಲವಾದಂತೆ ಬಿಹೇವ್ ಮಾಡ್ಬೋದು, ಅಥವಾ ನಮಗೆ ನಮಗೆ ಹೇಗೆ ಬೇಕೋ ಹಾಗೆ ಕಲ್ಚರನ್ನು ನಾವು ಮಾಡಿಫೈ ಮಾಡಿಕೊಳ್ಬಹುದು. ಎಸ್, ನಾನು ನಿಮ್ಮ ಕೂದಲನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಂಡೆ. ನಿಮ್ಮ ಸ್ಪೀಚ್ನಲ್ಲಿ ಬಹಳ ಚೆನ್ನಾಗಿ ನೀವು ಹೇಳಿದ್ದೀರಿ. ಒಂದು ಸೆಂಟೆನ್ಸನ್ನು ನೀವು ಹಾಕಿದ್ರೆ ಉಂಟಲ್ಲ, ಕಲ್ಚರನ್ನು, ನನ್ನ ಕಲ್ಚರನ್ನು ನನಗೆ ಹೇಗೆ, ನಿಮ್ಮ ಅಜ್ಜಿ ಹಾಗೆ ನಿಮ್ಮ ಅಮ್ಮ ಇಲ್ಲ, ನಿಮ್ಮ ಅಮ್ಮನ ಹಾಗೆ ನೀವಿಲ್ಲ, ನಿಮ್ಮ ಹಾಗೆ ನೆಕ್ಸ್ಟ್ ಜನರೇಷನ್ ಇರೋಲ್ಲ. ಬಟ್ ವಿ ಆರ್ ಇಂಡಿಯನ್ಸ್. ಪ್ಲಸ್ ಪಾಯಿಂಟ್ ಈಸ್ ಯುವರ್ ಐ ಕಾಂಟ್ಯಾಕ್ಟ್ಸ್. ಅನದರ್ ಪ್ಲಸ್ ಪಾಯಿಂಟ್ ಈಸ್ ಯುವರ್ ಐಬ್ರೋಸ್, your smile, your beautiful teeth. ನೀವು ಯಾವುದೇ ಟೂತ್ಪೇಸ್ಟ್ಗೆ ಅಡ್ವರ್ಟೈಸ್ಮೆಂಟ್ಗೆ ಹೋಗ್ಬೋದು. ಸೊ ಯುವರ್ ಹೈಟ್, ನೀವು ಹಾಕಿದಂಥ ಸಲ್ವಾರ್, ಈಗೆಲ್ಲ
ಎಲ್ಲ ಶಾರ್ಟ್ಸ್ ಏನು ಹೇಳ್ತಾರೆ ಅದಕ್ಕೆ ಟಾಪ್ ಅಂತ ಹೇಳ್ತಾರೆ. ಈ ಚೂಡಿದಾರಿ ಒಂದು ಶಾಲ್ ಎಂಬುದಿಲ್ಲ. ಈ ಆ್ಯಂಕರ್ನ ನೋಡಿದರೆ ಹಾಗೆ ಇದ್ದಾರೆ ಮೇಡಮ್ ಕೂಡ. ಸೊ ನಿಮ್ಮಲ್ಲಿ ಒಳಗಿದೆ ವಿಷಯದ ಕಂಟೆಂಟ್, ಅದು ಒಳಗಿದೆ, ಅದು ಹೊರಗೆ ತರಲಿಕ್ಕೆ ನಾನು ನೋಡಿದ್ದೆ. ಹೌ ಮಚ್ ನೀವು ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಾ ಅಂತ ವಿಷಯವನ್ನು. ಒನ್ ಆಫ್ ದ ಬ್ಯೂಟಿಫುಲ್ ಸ್ಪೀಚ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದೆ ಶ್ರೇನಿಕಾ. ಸೊ ಶ್ರೇಯಸ್ ಕೋಟ್ಯಾನ್ ಸರ್ ನಮ್ಮೊಂದಿಗಿದ್ದಾರೆ. ಸೊ ನಿಮ್ಮ ಒಂದು ಕಾಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ಗಳಿಗಾಗಿ ಕಾಯ್ತಾ ಇದ್ದಾರೆ ಶ್ರೇನಿಕಾ. ಹಾಯ್ ಶ್ರೇನಿಕಾ. ಹಲೋ ಸರ್. ಸೊ ತುಂಬ ಒಳ್ಳೆ ರೀತಿ ಮಾತಾಡಿದ್ರಿ. ನಿಮ್ಮ ಪ್ರೆಸೆಂಟೇಷನ್ sir. ಸ್ಕಿಲ್ಸ್ ಬಗ್ಗೆ ಯಾವುದೇ ಬೇರೆ ಮಾತಿಲ್ಲ. ಹೀಗೆ ಅದನ್ನು ಕಂಟಿನ್ಯೂ ಮಾಡಿ. ಮತ್ತು ನಿಮ್ಮ ಎಲ್ಲ ಇಡೀ ಗೆಸ್ಚರ್ಸಿಂದ ಹಿಡಿದು ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ವಾಸ್ ರಿಯಲಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಟ್ ನಾನು ಸ್ವಲ್ಪ ಕಂಟೆಂಟ್ ಬಗ್ಗೆ ಮಾತಾಡೋದಂತಾದರೆ, ಅಂದರೆ ಮುಂದಿನ ರೆಫರೆನ್ಸಿಗೆ ನೀವು ಹೇಳಿದ್ರಲ್ಲ ಚೇಂಜ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಅಂತ ಒಂದು ಸೆಂಟೆನ್ಸ್ ನೀವು ಸರ್ ಹತ್ರ ಮಾತಾಡುವಾಗ ಹೇಳಿದ್ರಿ. ಎಸ್ ಸರ್. ನನ್ನ ಪ್ರಕಾರ ಆರ್ ಪ್ರಾಬ್ಲಿ ಸರ್ ಪ್ರಕಾರ ಕೂಡ ದ್ಯಾಟ್ ಈಸ್ ಆರ್ ಕಲ್ಚರ್. ಆಯಿತಾ? ಇಲ್ಲಿ ನಾವು ಒಂದಕ್ಕೆ ರಿಜಿಡ್ ಆಗಿ ಸ್ಟಿಕ್ ಆಗೋದು ಬೇಡ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಿಮಗೆ ಟಾಪಿಕ್ಸ್ಗಳನ್ನು ಕೊಟ್ಟಾಗ ಸ್ವಲ್ಪ ಅದನ್ನು ಡಿಕೋಡ್ ಮಾಡಲಿಕ್ಕೆ ನೋಡಿ. ಟಾಪಿಕ್ ಇರೋದು ನನ್ನ ಸಂಸ್ಕೃತಿ, ನನ್ನ ಪರಂಪರೆ. ಹಾಂ ಸರ್. ಅದು ಬ್ರಾಡರ್ ವೇಯಲ್ಲಿಲ್ಲ. ಸೊ ಇಟ್ಸ್ ಓಕೆ, ನೀವು ಬ್ರಾಡರ್ ವೇಯಲ್ಲಿ ಮಾತಾಡಿದರೆ ತಪ್ಪಲ್ಲ. ಬಟ್ ಈಗ ಒಂದು ಸ್ಪೀಚ್ ಅಂತ ಹೇಳಿದ ಕೂಡಲೇ ಅದರಲ್ಲಿ ಒಂದು ಇಂಟ್ರೋ ಇರ್ತದೆ, ಬಾಡಿ ಇರ್ತದೆ, ಕನ್ಕ್ಲೂಷನ್ ಇರ್ತದೆ. ಸೊ ಇಂಟ್ರೋ ಅಲ್ಲಿ ಸ್ವಲ್ಪ ಬ್ರಾಡರ್ ಬಂದು ಮತ್ತೆ ಸ್ವಲ್ಪ ನನ್ನದು ಅಂತ ಇದೆ ಅಲ್ಲ ಅಲ್ಲಿ, ಆ ನನ್ನದಕ್ಕೆ ಬಂದರೆ ಇನ್ನೂ ತುಂಬ ಒಳ್ಳೆ ರೀತಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಯಾಕಂದರೆ ನಮಗಿಲ್ಲಿ ನಿಮ್ಮ ಪರ್ಸ್ನಲ್ ಆಗಿ ನೀವು ಅದನ್ನು ಹೇಗೆ ಫೀಲ್ ಮಾಡ್ಕೊಳ್ತೀರಿ, ಏನು ಅರ್ಥ ಮಾಡ್ಕೊಂಡಿದ್ದೀರಿ ಅದು ಬೇಕಿರ್ತದೆ. ಸೊ ಈ ಜನರಲ್ ಎಲ್ರಿಗೂ ಗೊತ್ತಿರ್ತದಲ್ಲ. ಬಟ್ ನಿಮ್ಮ ಪ್ರಕಾರ ಏನು, ನಿಮ್ಮ ಸಂಸ್ಕೃತಿ ಏನು, ನಿಮ್ಮ ಪರಂಪರೆ ಏನು, ಅದನ್ನು ಹುಡುಕ್ಲಿಕ್ಕೋಸ್ಕರ ಈ ಟಾಪಿಕ್ ಅನ್ನು ಇಟ್ಟಿರೋದು ಬಿಟ್ಟರೆ ಜನರಲ್ ಆಗಿ ಅಲ್ಲ. ಸೊ 3 ನಿಮಿಷ ಅಫ್ಕೋರ್ಸ್ ಕಷ್ಟ. 3000 ಸರ್ ಹೇಳಿದಾಗ 3000 ನಿಮಿಷ ಕೂಡ ನೀವು ಮಾತಾಡ್ಬೋದು. ಬಟ್ 3 ನಿಮಿಷದಲ್ಲಿ ಎಷ್ಟು ಹೆಚ್ಚು ಕೊಡ್ಲಿಕ್ಕೆ ಆಗ್ತದೋ ಅಷ್ಟು ಹೆಚ್ಚು ಕೊಟ್ಟರೆ ಅದು ಯಾವತ್ತೂ ಕೂಡ ಒಳ್ಳೆಯದು. ಯಾಕಂದರೆ ಮಿನಿಮಲ್ ಟೈಮಲ್ಲಿ ಮ್ಯಾಕ್ಸಿಮಮ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಓಕೆ. ಸೊ ಈ ವಿಷಯಗಳನ್ನು ನೀವು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರೆ ಅದನ್ನು ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ ಶ್ರೇನಿಕಾ, ಇಬ್ಬರು ಜಡ್ಜಸ್ಗಳಿಂದ ನಿಮ್ಗೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ನಾವು ಚಂದ ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟಿಗೆ ಸರ್ ಆಫರ್ ಮಾಡಿದ್ದಾರೆ. ಓಕೆ. ಸೊ ಎನಿವೇಸ್, ನಮ್ಮ ತೀರ್ಪುಗಾರರ ಜಡ್ಜ್ಮೆಂಟ್ ಹೇಗಿದೆ ಅಂತ ನೋಡೋಣ. ಸರ್ ನೀವು ಕಂಗ್ರ್ಯಾಚುಲೇಷನ್ ಮೊದಲೇ ಹೇಳಿದ್ದೆ. ಇಲ್ಲ ಶ್ರೀನಿಕಾ, ನಾನು ನಿಮಗೆ ಒಂದು ಆಪ್ಷನ್ ಕೊಡ್ತೇನೆ. ಈಗ ನೀವು ಸೆಲೆಕ್ಟ್ ಆದರೆ ನಿಮ್ಮ ರಿಯಾಕ್ಷನ್ ಏನಿರ್ತದೆ, ಮತ್ತು ಸೆಲೆಕ್ಟ್ ಆಗದಿದ್ದರೆ, ನಾವು ಮಾಡದಿದ್ದರೆ ನೀವು ಅದನ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ, ಅದು ಎರಡೂ ನಮ್ಗೆ ಹೇಳಬೇಕು ನೀವು. ಮತ್ತು ಆ ರಿಯಾಕ್ಷನ್ ಮೇಲೆ ನಮಗೆ ಯಾವ ರಿಯಾಕ್ಷನ್ ಬೇಕಂತ ನಾವು ಸೆಲೆಕ್ಟ್ ಮಾಡ್ತೀವಿ. ಸರ್, ಸೆಲೆಕ್ಟ್ ಆದರೆ ಖಂಡಿತ ಎಲ್ಲರಿಗೆ ಸಹ ಖುಷಿ ಆಗೇ ಆಗ್ತದೆ. ಮತ್ತು ಮನೆಗೆ ಹೋಗಿ ಅಮ್ಮನಿಗೆ ಹೇಳಿದಾಗ ಅಮ್ಮನಿಗೆ ಸಹ ಖುಷಿ ಆಗ್ತದೆ. ಅಕಸ್ಮಾತ್ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಒಂದು ಪ್ರಿಪೇರ್ ಮಾಡಿದ್ದಕ್ಕೆ ಬೇಜಾರಾಗೋದು ಹಾಗೆ ಆಗ್ತದೆ ಅಲ್ಲ ಸರ್. ಬಟ್ ಐ ವಿಲ್ ಟೇಕ್ ಇಟ್ ಆಸ್ ಅನ್ ಅಪಾರ್ಚುನಿಟಿ ಟು ಡೂ ಬೆಟರ್ ಅಂತ ಹೇಳ್ತೇನೆ ಸರ್. ಓಕೆ. ಸೊ ನೀವು ಬೆಟರ್ ಮಾಡಲಿ ಅಂತ ನಾವು ಬಿಟ್ಬಿಡುದಾ? ಅದು ನಿಮ್ಮ ಮೇಲೆ ಡಿಪೆಂಡ್. ಓಕೆ. ನಿಮಗೆ ಲಾಸ್ಟ್ಗೆ ಆಪ್ಷನ್ ಸೆಲೆಕ್ಟ್ ಮಾಡಬೇಕೋ ಬೇಡವಾ? ನೀವು ಹೇಳಿದ್ದು ಮಾಡ್ತೀವಿ ಸರ್. ನಿಮಗೆ ಹೇಗೆ ಅನಿಸ್ತದೆ? ಇಲ್ಲ, ನಮಗಲ್ಲ, ನೀವು ಹೇಳಿ. ನಿಮಗೆ ಸೆಲೆಕ್ಟ್ ಮಾಡಬೇಕೋ ಬೇಡವಾ? ನೀವು ಹೇಳಿದ್ದು ಇಮಿಡಿಯೇಟ್, ಮತ್ತೇನಿಲ್ಲ. ಸರ್, ಸೆಲೆಕ್ಟ್ ಮಾಡಿದ್ರೆ ಖುಷಿ ಆಗ್ತದೆ, ಮಾಡಲಿಲ್ಲ ಅಂದರೆ ಮತ್ತೆ ಬೇಜಾರಾಗ್ತದೆ. ನಂಗೆ ಆಪ್ಷನ್ ಕೊಡ್ತೀನಿ. ಚೊರೆ ಮಾರೆ ನಿಮ್ದು ಇಬ್ಬರದ್ದು. ಯು ಆರ್ ಸೆಲೆಕ್ಟೆಡ್. Thank you, sir. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸೊ ಕಂಗ್ರ್ಯಾಚುಲೇಷನ್ಸ್ ಶ್ರೇನಿಕಾ. ಥ್ಯಾಂಕ್ ಯು ಮ್ಯಾಮ್. ಸೊ ಸೆಲೆಕ್ಟ್ ಆಗಿದ್ದ ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಅನ್ನ ಕೇಳಿದ್ರಿ, ಎಷ್ಟು ಖುಷಿ ಆಯಿತು ನಿಮಗೆ? ತುಂಬ ಖುಷಿ ಆಯಿತು. ಸೆಲೆಕ್ಟ್ ಆದಂತ ಇನ್ನೂ ಖುಷಿ ಆಗ್ತಾ ಉಂಟು. ಹಾಗಾದರೆ ಈಗ ಅಮ್ಮನೊಟ್ಟಿಗೆ ಸೆಲೆಬ್ರೇಷನ್ ಜೋರಿದೆ ಇರ್ಬೋದು. ಸೊ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು. ಮತ್ತೆ ಮುಂದಿನ ರೌಂಡ್ಗೆ ಒಳ್ಳೆಯ ಪ್ರಿಪ್ರೇಷನ್ಸ್ ಅನ್ನ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಮ್ಯಾಮ್. Thank ಥ್ಯಾಂಕ್ you. ಯು ಸರ್.